ಆದಷ್ಟು ಈ ಇಂಗ್ಲಿಷ್ ಶಬ್ದಗಳನ್ನು ಅನಗತ್ಯವಾಗಿ ಈಗ ಅದು ಬರ್ತಾ ಇದೆಯಾ? ಬರ್ತಾ ಇದೆ. ನಿನಗೆ ಪ್ರಜ್ಞೆ ಉಂಟಾ ಕೇಳಲಿಕ್ಕೆ ನೀನು ಪ್ರೆಗ್ನೆಂಟ್ ಆಗಿ ಹೇಳ್ತಾರೆ. ಈಗ ನಾನು ಧರ್ಮ ಸಂಕ್ರಾಂತಿಯಲ್ಲಿ ಒಂದು ವೇಷ ಮಾಡುವಾಗ ನರ್ತನ ಸ್ಪರ್ಧೆ ಇತ್ತು. ಮಾಡ್ತಾ ಇದ್ದಾಗ ಮೇಟ್ ಜಾರಿ ಹೋಗಿ ಬಿದ್ದು ಸ್ಲಿಪ್ ಡಿಸ್ಕ್ ಆಯ್ತು ನನಗೆ. ಅಯ್ಯೋ. ಹೌದು, ಈ ಸರ್ಕಸನ್ನು ಮಾಡುವಾಗ ಈ ಹೊಸ ಹುಡುಗರು ಯೋಚನೆ ಮಾಡಬೇಕಾದ ಅಂಶ ಉಂಟು. ನೀನು ಬಿದ್ದರೆ ಮತ್ತೆ ಯಾರೂ ಇಲ್ಲ ನಿನಗೆ. ಹೌದು, ನಮ್ಮ ತಲೆ ನಮ್ಮ ಕೈಯೇ. ಖಂಡಿತ. ಈಗಿನ ಹುಡುಗರಲ್ಲಿ ಸ್ವಲ್ಪ ಕೇಳುವ ಮನಸ್ಥಿತಿ ಕಡಿಮೆ ಉಂಟು. ನಮಗೆ ಆವಾಗ ಏನು ಭಯಭಕ್ತಿ ಇತ್ತೋ ಇದಿಲ್ಲ, ಆ ಕಾಲ ಇಲ್ಲ ಈಗ. ನೀನು ವೇಷಕ್ಕೆ ಬಂದವ, ನಾನು ವೇಷಕ್ಕೆ ಬಂದವ, ನಿಂದೆಷ್ಟು ಅಂತ ಡ್ಯೂಟಿ ಮಾಡಿ ನೀವು ಹೋಗು ಹೇಳುವ ಅಲ್ಲಿಯವರೆಗಿನ ಉದ್ದಟತನವೂ ಇದೆ. ಇದೆ ನನಗೆ ಆಗಿದೆ ಅನುಭವ. ಬಳಿ ಎಲ್ಲ ಅದೇ ಯಕ್ಷಗಾನ ಬಳಿ. ಭಾಸ್ಕರ ಜೋಶಿ ಅವರು ನನ್ನ ಅಣ್ಣ. ಓ, ಭಾಸ್ಕರ ಜೋಶಿ ಅವರಂತ ಹೆಣ್ಣು ವೇಷ, ಅದ್ಭುತ ಹೆಣ್ಣು ವೇಷ ಅದು. ಈಗೇನ್ ಮಾಡ್ತಾ ಇದ್ದಾರೆ? ಈಗ ಅವರಿಗೆ ಅಂದ್ರೆ ನಿವೃತ್ತಿ. ಹೌದಾ? ಅಂದ್ರೆ ಆರೋಗ್ಯವಾಗಿದ್ದಾರೆ, ಸ್ವಲ್ಪ ಕಿವಿ ದೂರ ಆಗಿದೆ, ಕಣ್ಣು ಮಂಜಾಗಿದೆ, ಹಾಗಾಗಿ ಸ್ವಲ್ಪ ಹಿಂಸರಿದ್ರು ಅವರು. ನಿಜವಾದ ದೈಹಿಕ ಗಟ್ಟಿಯೇ ಇದ್ದಾರೆ ಪಾಪ. ನಿಜವಾದ ಹೆಣ್ಣೇ ರಂಗಕ್ಕೆ ಬಂದಾಗ ಅನಿಸ್ತಿತ್ತು ಸಹಜತೆ. ಅವರ ಅತ್ಯುತ್ತಮ ಪಾತ್ರಗಳನ್ನು ನೋಡಿದ್ದೇನೆ. ಹೌದು, ಅಂಬೆ, ದಾಕ್ಷಾಯಿಣಿ, ಸುಭದ್ರೆ. ಅವರ ಸ್ವರವೇ ಚಂದ. ಹೌದು. ಮತ್ತೆ ಯಾರಿದ್ದಾರೆ? ಭಾಸ್ಕರ ಜೋಶಿ ಅವರು, ಮತ್ತೆ ಶ್ರೀ ತಿಮ್ಮಪ್ಪ ಹೆಗಡೆ ಅಂತ ಅವರು ಇಡುಗುಂಜಿ ಮೇಳದಲ್ಲಿದ್ದಾರೆ. ಹೌದು, ಅವರು ನಂಗೆ ಚಿಕ್ಕಪ್ಪ ಆಗ್ಬೇಕು ಅವರು. ಈಗ ಅಂದ್ರೆ ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಯಕ್ಷಗಾನದವರೇ. ಗೋಡೆಯವರು ಸೋದರ ಮಾವ. ಹಾಗಾಗಿ ಆ ಯಕ್ಷಗಾನ ರೊಟ್ಟಿ ಪಾತ್ರ ಸಾಕಷ್ಟು ಮಾಡಿದ್ದಾರೆ. ಸಾಕಷ್ಟು. ಗೋಡೆಯವ್ರ ಬಗ್ಗೆ ಏನು ಹೇಗೆ? ಗೋಡೆಯವರು ಒಳ್ಳೆ ಕಲಾವಿದರು. ಕೌರವ, ಋತುಪರ್ಣ, ಬ್ರಹ್ಮ, ಅದೆಲ್ಲ ಮರೆಯಲಾಗದ ಪಾತ್ರಗಳು. ಅದು ಶಂಭುಗೌಡರೊಟ್ಟಿಗೆ ಇರ್ತಿತ್ತು ಜೋಡಿ. ಒಳ್ಳೆ ಕಲಾವಿದರು. ಪ್ರಸ್ತುತ ಯಕ್ಷಗಾನದ ಬಗ್ಗೆ ಏನು ಹೇಳ್ತೀರಿ? ಈಗ ಹಾಸ್ಯ ಪಾತ್ರಗಳಲ್ಲಿ ನೀವೊಂದು ನಿಮ್ಮದು ಅಥವಾ ಭಂಡಾರಿ ಅಥವಾ ಈ ತರದ ಒಂದು ಕೆಲವರು ಇದ್ದಾರೆ, ಕಾಸರಗೋಡು ಇವರೆಲ್ಲ. ಅದರಲ್ಲಿ ನಮ್ಮ ದೇವಾಡಿಗರು, ಅವ್ರದೇ ಒಂದು ಶೈಲಿ ಇದೆ. ಹೌದು, ಆ ತರದ್ದೆಲ್ಲ ಇದೆ. ಈ ಹಾಸ್ಯ ಪಾತ್ರದ ವರ್ತಮಾನದ ಕಲಾವಿದರ ಬಗ್ಗೆ ಮತ್ತು ಅದರ ಅಭಿವ್ಯಕ್ತಿ ಬಗ್ಗೆ ಏನು ಹೇಳ್ತೀರಿ? ಹಾಸ್ಯಕ್ಕೆ ನಾನು ಹೇಳಿದಾಗೆ ಒಂದು ಎಲ್ಲೇನು ಮೀರುವುದು ಅನಿವಾರ್ಯ ಒಂದು. ಆದರೆ ಆದಷ್ಟು ಈ ಇಂಗ್ಲಿಷ್ ಶಬ್ದಗಳನ್ನು ಅನಗತ್ಯವಾಗಿ. ಈಗ ಅದು ಬರ್ತಾ ಇದೆಯಾ? ಬರ್ತಾ ಇದೆ. ನಿನಗೆ ಪ್ರಜ್ಞೆ ಉಂಟಾ ಕೇಳಲಿಕ್ಕೆ ನೀನು ಪ್ರೆಗ್ನೆಂಟ್ ಆಗಿ ಹೇಳ್ತಾರೆ. ಅಯ್ಯೋ, ಹೀಗಿದ್ದೆಲ್ಲ ಅಸಂಬದ್ಧ. ಅದು ಪ್ರೇಕ್ಷಕರನ್ನ ಬೇರೆ ಕಡೆ ತಗೊಂಡು ಹೋಗ್ತದೆ. ಅಲ್ಲ, ಮತ್ತೆ ಅದು ಯಕ್ಷಗಾನಕ್ಕೆ ಬಹಳ ಬಹಳ ವೈರುಧ್ಯ, ನಿಜವಾಗಿ ಅಪಭ್ರಂಶ, ಅಸಹ್ಯ. ಅದ್ರ ಮಟ್ಟಿಗೆ ಮಾತೇ ಇಲ್ಲ. ಪುಷ್ಪಕ ವಿಮಾನದಲ್ಲಿ ಹೋದ ಹೇಳಲಿಕ್ಕೆ ಪುಷ್ ಬ್ಯಾಕ್ ವಿಮಾನ ಅಂತ ಹೇಳಿ, ಪುಷ್ ಬ್ಯಾಕ್ ಅಂದ್ರೆ ಸೀಟ್ ಇನ್ಸರ್ಸ್. ಹೌದೌದು, ಅದು ಅಗತ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ನಮ್ಮ ಕನ್ನಡ ಸಾಹಿತ್ಯ ಏನು ಬಡವಲ್ಲ, ನೀವು ಅಗದಷ್ಟು ಉಂಟು, ಅದರಲ್ಲೇ ಉಂಟು. ಹುಡುಕ ತೆಗೆದ್ರಿ ಅದನ್ನು ತಂದು ಕೊಡಿ. ನನಗೆ ಕಾಸರಗೋಡು ಯಾವುದೋ ಒಂದು ಪಾತ್ರದಲ್ಲಿ ಭೀಷ್ಮ ಸಿರ್ಸಿಯಲ್ಲಿ ಮಲಗಿದ್ದಾನೆ ಅಂತ ಆ ಶರಸ್ಯೆಯನ್ನ ಅದು ಒಂದು ಅದು ಓಕೆ, ಆದ್ರೆ ಇಂಗ್ಲಿಷ್ ಶಬ್ದ ಏನಲ್ಲ, ಅಲ್ಲ. ಹಾಗಾಗಿ ಅದು ತೀರಾ ಆಭಾಸ ಅಂತ ಅಲ್ಲಲ್ಲ, ಆ ರೀತಿ ಬಳಕೆ ಓಕೆ ಅಂತ ಹೇಳುದು. ನಿಮ್ಮ ಅಜ್ಜನ ಶಿರ್ಸಿಯಲ್ಲಿ ಹೊತ್ತೆ ಅಂತ ಶಿರಸಿನಲ್ಲಿ ಹಾಗಿತ್ತು ಉಂಟು, ಅದು ಹಾಗಿತ್ತು ಬಳಕೆ ಉಂಟು. ಆದ್ರೆ ಈ ಇಂಗ್ಲಿಷ್ ಪದಗಳನ್ನ ನುಗ್ಗಿಸ. ಅಲ್ಲ, ನೀವು ಅದನ್ನ ಹೇಗೆ ಸಮರ್ಥಿಸ್ಕೊಳ್ತೀರಿ? ಇಂಗ್ಲಿಷ್ ಶಬ್ದವನ್ನ ಬಳಸಿ ಯಕ್ಷಗಾನದ ಮಿತಿಯಲ್ಲಿ ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಇವ ಹಾಸ್ಯ ಮಾಡಿದ ಪುಷ್ಪಕ ವಿಮಾನ ಅಂತಾನೆ, ಕೊನೆ ಆಚೆ ಇದ್ದವ ಪುಷ್ಪಕ ವಿಮಾನ ಅಂತ ಸರಿ ಮಾಡ್ತಾನೆ ಅದನ್ನ. ಅಂದ್ರೆ ಇವ ಬಾಯಿ ತಪ್ಪಿ ಹೇಳಿದ. ಅಲ್ಲ, ಬಾಯಿ ತಪ್ಪಿ ಹೇಳಿದ್ರು ಇಂಗ್ಲಿಷ್ ಅನ್ನ ಹೆಂಗೆ ಸಮರ್ಥನೆ ಮಾಡ್ತೀರಿ? ಈ ಕಾಲಮಾನ ಅಂತ ಇದೆಯಲ್ಲ, ಕಾಲಮಾನ ಅಂತಿದೆ, ಅದು ಕಷ್ಟ. ಈಗ ಮಹಾಭಾರತವೋ ರಾಮಾಯಣವೋ ಅಥವಾ ಉಪನಿಷತ್ತೋ ಯಾವುದಕ್ಕೆ ನೀವು ಹೋದ್ರು ಸಾವಿರಾರು ವರ್ಷಗಳ ಹಿಂದೆ ಹೋಗ್ಬೇಕು. ಇದು ಸಿಕ್ಕುದಿಲ್ಲ ನಿಮ್ಗೆ. ಅದು ಆಗಾಗ ಆಭಾಸ ಆಗ್ತದೆ, ಪ್ರೇಕ್ಷಕರನ್ನು ಬೇರೆ ಕಡೆ ಹೋಗ್ತದೆ, ಎಷ್ಟೋ ಜನ ಪ್ರೇಕ್ಷಕರು ಬೈತಾರೆ. ಹಾಗಾಗಿ ಅಂಥದ್ದೆಲ್ಲ ಬೇಡ ಅಂತ ನನ್ನ ಅಭಿಪ್ರಾಯ. ಈಗ ಮುಂಡಾಸನ್ನ ತಲೆಯನ್ನ ನೆಲಕ್ಕೆ ತಾಗಿಸುವ ಕುಣಿತದವರೆಗೆ ಮುಟ್ಟಿದೆ. ಅದು ನಮಗೆ ಭಯ ಆಗುತ್ತೆ, ಎಲ್ಲಾದ್ರೂ ಒಂದು ಕಳಚಿ ಬೀಳುತ್ತೆ ಅಂತ. ಅಂದ್ರೆ ಸರ್ಕಸ್ಸು ಒಂದು ಅರ್ಥದಲ್ಲಿ. ಸರ್ಕಸ್ ಅಂದ್ರೆ ಕುಣಿತ ಅನ್ನೋದು. ಹೌದೌದು, ಅದು ನನ್ನ ದೃಷ್ಟಿಯಲ್ಲಿ ಬಹಳ ಅಪರಾಧ ಅದು, ಮತ್ತೆ ಅಪಾಯವೂ ಹೌದು. ಈಗ ನಾನು ಧರ್ಮ ಸಂಕ್ರಾಂತಿಯಲ್ಲಿ ಒಂದು ವೇಷ ಮಾಡುವಾಗ ನರ್ತನ ಸ್ಪರ್ಧೆ ಇತ್ತು.
ಮಾಡ್ತಾ ಮಾಡ್ತಾ ಇದ್ದಾಗ ಮೇಟ್ ಜಾರಿ ಹೋಗಿ ಬಿದ್ದು ಸ್ಲಿಪ್ ಡಿಸ್ಕ್ ಆಯ್ತು ನನಗೆ. ಅಯ್ಯೋ. ಹೌದು, ಯಕ್ಷಗಾನದಿಂದ ಹಾಗೆ ಕೆಲವು ಕಾಲ ದೂರ ಇದ್ದೆ ನಾನು. ಹಾಗಾಗಿ ಈ ಸರ್ಕಸನ್ನು ಮಾಡುವಾಗ ಈ ಹೊಸ ಹುಡುಗರು ಯೋಚನೆ ಮಾಡಬೇಕಾದ ಅಂಶ ಉಂಟು. ನೀನು ಬಿದ್ದರೆ ಮತ್ತೆ ಯಾರೂ ಇಲ್ಲ ನಿನಗೆ. ಹೌದು, ನಮ್ಮ ತಲೆ ನಮ್ಮ ಕೈಯೇ, ಖಂಡಿತ ಯಾರೂ ಬರುವುದಿಲ್ಲ. ಹಾಗಾಗಿ ಅಂತಂದ್ರೆ ಅಗತ್ಯ ಇಲ್ಲ, ಬೇಡ. ಕಣ್ಣಿಯವರ ಬಗ್ಗೆ ಮಾತಾಡುವಾಗ ಯಾರೊಬ್ಬರು ಸಂಭಾವಿತರು ಹೇಳಿದ್ದು, ಕಿರೀಟ ಬಿದ್ದಿತ್ತು ಯಾವಾಗೊಮ್ಮೆ, ಏನು ಗೊತ್ತಿಲ್ಲ ಅಂತ ಆ ತರದ್ದೇನೋ ಒಂದು ಮಾತು ಬಂದಿತ್ತು. ಆಗಿರ್ಬಹುದಿಲ್ಲ, ಆಗಿರ್ಬೋದು, ಅದೆಲ್ಲೋ ಅಕಸ್ಮಾತ್ ಅದು ಅವರಿಗೆ ಒಂದು ರೀತಿಯ ಒಂದು ಈ ರೀತಿಯ ಅವಘಡವನ್ನ ತರಲಿಕ್ಕೆ ಕಾರಣವಾಯ್ತೇನೋ, ಈಗ ಅಂದ್ರೆ ಆ ರೀತಿ ಭಾವನಾತ್ಮಕ. ಯಾಕೆ ನಮ್ಮಲ್ಲಿ ಕಿರೀಟದ ಬಗ್ಗೆ ಮತ್ತೆ ಗೆಜ್ಜೆ ಬಗ್ಗೆ ಎಲ್ಲ ಒಂದು ದೈವಿಕ ಸ್ಥಾನ ಉಂಟು ನಮ್ಮಲ್ಲಿ ಯಕ್ಷಗಾನದಲ್ಲಿ. ಹಾಗಾದೆಲ್ಲ ಆಗಬಾರ್ದು, ಯಾವ ಕ್ಷಣಕ್ಕೂ ಆಗಬಾರ್ದು. ಆದರೆ ಅದು ಅಪಾಯದ ಮುನ್ಸೂಚನೆ ಅಂತಲೇ ನಾವು ಇದು ಮಾಡ್ತೇವೆ. ಅದು ಬೇಡ, ನನ್ನ ಕೇಳಿದರೆ ಅದು ಅಗತ್ಯ ಇಲ್ಲ. ಅದು ಅಲ್ಲದಿದ್ದೇ ಪಾತ್ರವನ್ನು ಕಟ್ಟಬಹುದು. ಏನು ನಮ್ಮ ಯಾಜಿಯವರೇನು ಹಾಗೆಲ್ಲ ಕುಣಿತಾರ? ಇವತ್ತಿಗೂ ಅವರು 72, 73 ಇನ್ನೂ ರನ್ನಿಂಗ್ಗಳಲ್ಲಿ ಇದ್ದಾರಲ್ಲ, ಅವರು ವೇಷವನ್ನು ಮೆಚ್ಚಿಕೊಳ್ತಾರಲ್ಲ ಜನ. ಅಂದ್ರೆ ಅದನ್ನು ಕೊಟ್ಟೇ ಮೆಚ್ಚಬೇಕು ಅಂತಿಲ್ಲ. ಇಲ್ಲ, ಆಮೇಲೆ ಕುಣಿತ ಅದು ಎಷ್ಟು ಮಿತಿಯಲ್ಲಿದ್ದಷ್ಟು ಒಳ್ಳೇದು ಅನ್ನೋದಕ್ಕೆ ಜಲವಳ್ಳಿಕ್ಕಿಂತ ಇನ್ನೊಂದು ಉದಾಹರಣೆ ಬೇಕಾ? ಅವರು ಸ್ತ್ರೀ ವೇಷ ಮಾಡ್ತಾ ಇದ್ರಂತೆ. ಆಮೇಲೆ ಇವರು ಆತ್ಮಚರಿತ್ರೆಯಲ್ಲಿ ಚಿಟ್ಟಾಣಿಯವರು ಹೇಳಿದ್ದಾರೆ, ನನಗಿಂತ ಚೆನ್ನಾಗಿ ಕುಣಿತಾ ಇದ್ದವ ಒಂದು ಕಾಲದಲ್ಲಿ ಅಂತ. ಹೌದೌದು, ಕೊನೆ ಅವ್ರು ತೆಂಕಿಗೆ ಹೋದ್ರಲ್ಲ ಅಲ್ಲಿ, ಅದು ಬಿಟ್ಟು ಆದ್ರೂ ಅವ್ರ ಕುಣಿತದ ಕೊರತೆ ಉಂಟು ಅಂತ ಅನ್ನಿಸೋದು ಹಾಗೆ ನಿರ್ವಹಣೆ ಮಾಡಿ. ನಾ ಹೇಳೋದು ಅಂದ್ರೆ ಉಳಿದ ವಿಚಾರಗಳಲ್ಲಿ ಉಳಿದ ಅಂಶಗಳಿಂದ ತುಂಬಬಹುದು ಪಾತ್ರವನ್ನ, ಬೇಕಷ್ಟು ಉಂಟು ನಮ್ಮಲ್ಲಿ. ಆದ್ರೆ ಈ ಭ್ರಮೆ ಯಾಕೆ ಅಂತ ಗೊತ್ತಾಗುದಿಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದು ರೀತಿಯ ಒಂದಿಷ್ಟು ಅಪಸವ್ಯಗಳಿಂದ ಕೂಡ್ತಾ ಇದೆ ಅಂತ ಅನಿಸ್ತಾರೆ. ಈಗ ಅದೆಲ್ಲ ವಿಕಾರವನ್ನು ಮಾಡದೇನು ನಮ್ಮ ಗೋಪಾಲಾಚಾರ್ಯ ಅವರು ಚಂದವಾಗಿ ಕುಣಿತಾರ. ಅವರು ಈಗಲೂ ಅವರಿಗೂ 70 ಚಿಲ್ಲರೆ ಆಯ್ತು. ಈಗ ಚಂದವಾಗಿ ಕುಣದೆ ಇವತ್ತಿಗೂ ಅವ್ರ ಅಭಿಮಾನಿಗಳು ಎಷ್ಟು ಯಾವ ಸಂಖ್ಯೆಯಲ್ಲಿದ್ದಾರೆ. ಹೌದಪ್ಪ, ವಿಕಾರ ಮಾಡಿದ್ರು ಅವರು. ವಿಕಾರ ಮಾಡೇ ಜನರಿಗೆ ಗೆಲ್ಬೇಕು ಅಂತ ಇಲ್ಲ, ಅಂತ ಅಗತ್ಯ ಇಲ್ಲ ಅದರದ್ದು. ಅಲ್ಲ, ಚಿಟ್ಟಾಣಿಯವರು ಅದ್ಭುತವಾಗಿ ಕುಣಿದವರು, ಆದ್ರೆ ಅವರಲ್ಲಿ ವಿಕಾರದ ಕುಣಿತ ಎಲ್ಲೂ ಕಾಣಲಿಲ್ಲ. ಮುಖಾಭಿನಯ, ಅಭಿನಯ ಅದರಲ್ಲೆಲ್ಲ ಗೆದ್ರು ಅವರು. ಇದು ಒಂದು ರೀತಿ ಭ್ರಮೆ, ಏನೋ ಆ ರೀತಿ ಕೊಟ್ಟು ಗೆಲ್ತೇವೆ, ಅದಷ್ಟೊತ್ತಿಗೆ ಯಾವುದೋ 4 ಪ್ರೇಕ್ಷಕರು ಚಪ್ಪಾಳೆ ಹಾಕ್ತಾರೆ. ಅಂದ್ರೆ ನಮ್ಮ ಪಾತ್ರದ ಯಶಸ್ಸಿನ ಮಾನದಂಡ ಅಂತ ಇವ್ರು ಸ್ವೀಕಾರ ಮಾಡ್ತಾರೆ, ಅದನ್ನು ಮುಂದುವರಿಸ್ತಾರೆ ಅವರು. ಹಾಗಾಗಿ ಅದು ಇದ್ರ ಬಗ್ಗೆ ನಿಮ್ಮಲ್ಲಿ ಚರ್ಚೆ ಆಗ್ತದೆ, ಸಾಕಷ್ಟು ಆಗ್ತದೆ. ಆದರೂ ಈಗಿನ ಹುಡುಗರಲ್ಲಿ ಸ್ವಲ್ಪ ಕೇಳುವ ಮನಸ್ಥಿತಿ ಕಡಿಮೆ ಉಂಟು. ನಮಗೆ ಆವಾಗ ಏನು ಭಯಭಕ್ತಿ ಇತ್ತೋ ಇದಿಲ್ಲ, ಆ ಕಾಲ ಇಲ್ಲ ಈಗ. ಹೊಸ ಹುಡುಗರಿಗೆ ನೀವು ಹೇಳಿದರೆ ಅದನ್ನು ಸ್ವೀಕಾರ ಮಾಡುವ, ನೀನು ವೇಷಕ್ಕೆ ಬಂದವ, ನಾನು ವೇಷಕ್ಕೆ ಬಂದವ, ನಿಂದೆಷ್ಟು ಅಂತ ಡ್ಯೂಟಿ ಮಾಡಿ ನೀವು ಹೋಗು ಹೇಳುವ ಅಲ್ಲಿಯವರೆಗಿನ ಉದ್ದಟತನವೂ ಇದೆ. ನನಗೆ ಆಗಿದೆ ಅನುಭವ. ಅಂದ್ರೆ 4 ಚಪ್ಪಾಳೆ ಬೀಳ್ತದಲ್ಲ, ಹೌದು, ಅಲ್ಲಿಯವರೆಗಿದೆ. ನಮಗೆಲ್ಲ ಆಗ ಒಬ್ಬರು ಹೇಳಿದ್ರು ಅಂದ್ರೆ ಒಂದು ದಿವಸ ನಾವು ಊಟ ಬಿಡುವ ಪರಿಸ್ಥಿತಿ ಇತ್ತು, ಅಷ್ಟು ಮಾನಸಿಕ ಆಗ್ತಿತ್ತು. ಈಗ ಅದು ಆ ಕಾಲ ಇಲ್ಲ. ಮತ್ತೆಲ್ಲ ಒಂದು ಯೂಟ್ಯೂಬ್ ನೋಡಿ ಒಂದು ವೇಷವನ್ನು ಸಿದ್ಧಪಡಿಸ್ಕೊಂಡು ಬರುವುದು. ಒಂದು ವೇಷ ಈಗೆಲ್ಲ ಬರ್ತದಲ್ಲ ಯೂಟ್ಯೂಬ್ನಲ್ಲಿ, ಅದು ಆ ವೇಷ ನೋಡಿದ್ರು ಆ ವೇಷಕ್ಕೆ ಸಾಕು, ಮತ್ತೆ ಅಲ್ಲಿ ಕೇಳಿಕ್ಕೆ ಹೋಗೋದಿಲ್ಲ. ಕೇಳಬೇಕು, ಯಾಕೆ ಕೇಳಿದರೆ ಅವ ಹೇಳುವಾಗ ಇವತ್ತು ಹೇಳಿಕೊಟ್ಟಾಗ ನಾಳೆ ಹೇಳಿಕೊಡ್ತಾನೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ, ಬೇರೆ ರೀತಿ ಬರ್ಬೋದು. ಅದೊಂದು ಪ್ಲಸ್ ಯಕ್ಷಗಾನಕ್ಕೆ, ಅದ್ರ ಹೊಸ ಒಂದು ವಿಚಾರ. ನಾವು ಸಾಮಾನ್ಯವಾಗಿ ನಿಮ್ಮ ಪಾತ್ರಗಳಿಂದ ಹಿಡಿದು ಕೆರೆಮನೆಯವರಿಂದ ಅಥವಾ ಯಾವುದೇ, ಈಗ ಧಾಟಿ ಒಂದೇ ಇರ್ಬೋದು, ಹರಿವು ಒಂದೇ, ಅದ್ರ ಮಧ್ಯದಲ್ಲಿ ಏರಿಳಿತಗಳು ಬೇರೆ ಇರ್ತವೆ, ಸಾಕಷ್ಟು ಇರ್ತದೆ. ಹೌದು, ಅವ ಹೇಳಿಕೊಡುವಾಗ ನನ್ನ ಮನಸ್ಸಲ್ಲಿ ಮತ್ತೆ ಯಾವುದೊಂದು ಯೋಚನೆ ಬರ್ಬೋದು, ಅಥವಾ ಅದ್ರ ಪಕ್ಕದಲ್ಲಿದ್ದವ ಹೀಗೂ ಹೇಳುವಂತ ಹೇಳ್ತಾನೆ. ಹಾಗೆ ಈ ಹೇಳುವಿಕೆ ಉಂಟಲ್ಲ, ಇದು ಯಕ್ಷಗಾನ ತೀರಾ ಅಗತ್ಯ. ಇದು ಒಂದು ಕಲಾವಿದ ಹೇಳ್ಕೊಡ್ತಾ ಇರುವಾಗ ಆಚೆ ಪಕ್ಕದಲ್ಲಿ ಕೂತು ಕಲಾವಿದ ಅವನಿಗೇನೋ ಒಂದು ಆಲೋಚನೆ ಬಂದು ಒಂದು ಹೇಳ್ತಾ ಇಲ್ಲ ಅವಾಗ. ಹೀಗಾಗಿ ಹೊಸ್ತು ಎಷ್ಟೋ ಸೇರ್ಪಡೆ ಆಗ್ತಾ ಬರ್ತದೆ, ಅದು ಆಗಬೇಕು ಅಂತ. ಮತ್ತು ಕೇಳಿದ್ದನ್ನೇ ಕೇಳುವುದು, ಎಷ್ಟು ದಿವಸ ಒಂದು ಪಾತ್ರಕ್ಕೆ ಒಂದೇ ರೀತಿ ಹೇಳಿದರೆ ಅವರು ಪ್ರೇಕ್ಷಕರಾದರೂ ಎಷ್ಟು ಸಹಿಸಬೇಕಲ್ಲ. ಹೊಸ್ತನ್ನು ಕೊಡದಿದ್ರೆ ನಾವು ಹೊಸ್ತಂದ್ರೆ ಅಸಂಬದ್ಧ ಕೊಡ್ಬೇಕಂತ, ಹೊಸ್ತ ಒಳ್ಳೊಳ್ಳೆ ವಿಚಾರಗಳು ಕೊಡ್ಬೇಕು. ನೀವು ಕೆರೆಮನೆಯಿಂದ ಆರಂಭಿಸಿದವರು ಸಾಲಿಗ್ರಾಮದಲ್ಲಿ ಬಹಳ ಕಾಲ ಒಡನಾಟ, ಆಮೇಲೆ ಯಾವ್ಯಾವುದು ಯಕ್ಷಗಾನದಲ್ಲಿ ಒಂದು ಚರಿತ್ರಾರ್ಹ ಪಾತ್ರಧಾರಿಗಳು ಅಂತ ಅನಿಸ್ಕೊಂಡಿದ್ದಾರೋ
ಹಿಮ್ಮೇಳದಲ್ಲಿ ಯಾರೆಲ್ಲ ಅದ್ಭುತವಾದಂತ ಮದ್ಲೆಗಾರರು, ಚಂಡೆವಾದಕರು, ಬಹುಶಃ ಕೆಮ್ಮಣ್ಣಂತವ್ರೊಟ್ಟಿಗೂ ನೀವು ಕೆಲಸ ಮಾಡಿದ್ದೀರಿ. ಕೆಮ್ಮಣ್ಣವರು ಒಂದೆರಡು ಆಟದಲ್ಲಿ ವೇಷ ಮಾಡಿದವರು. ಹೌದು, ಆ ಮದ್ಲೆಗಾರರಿಂದ ಹಿಡಿದು ಎಲ್ಲರೂ. ಹುಂಚ ಶ್ರೀನಿವಾಸಾಚಾರ್ಯರು ಅಂತ ಅವರು ಒಳ್ಳೆ ಮದ್ಲೆಗಾರರು. ಈಗ ನನಗೆ ಅನ್ಸೋದು ಈ ಹಿಮ್ಮೇಳ ಎಷ್ಟರ ಮಟ್ಟಿಗೆ ಮುಮ್ಮೇಳಕ್ಕೆ ಪೂರಕವಾಗಿದೆ ಅಥವಾ ಮಾರಕವಾಗಿದೆ ಇವತ್ತು? ಪೂರಕ ಆಗ ಆಟಕ್ಕೆ ಬೇಕಾಗಿ, ಆ ಭಾವಕ್ಕೆ ಬೇಕಾಗಿ, ಆ ಒಂದು ಸ್ತರದಲ್ಲಿ ಹಿಮ್ಮೇಳ ಇರ್ತಿತ್ತು. ಈಗ ಅದಕ್ಕೆ ಸಾಮ್ಯತೆ ತಪ್ಪುತ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಅಂದ್ರೆ ಅವ್ರ ಪಾಡಿಗೆ ಅವರು ಏನನ್ನು ಮಾಡುವುದು, ಹಾಗೆ ಅದರ ಕೊಂಡಿ ಜಾರ್ತಾ ಇದೆ. ಅಂದ್ರೆ ಒಂದು ಪ್ರಸಂಗದ ಅವಧಾನತೆ ಇಲ್ಲ ಕಾಣ. ಅದು ಇಲ್ಲ ಅಂತ ಅನಿಸ್ತು. ಈಗ ಭಾಗವತ್ಗೆ ತನ್ನ ಸ್ಥಾನವನ್ನ ಮೊದಲೇ ತನ್ನದೇ ಆದಂತ ರೀತಿಯಲ್ಲಿ ಪ್ರಸ್ತುತಪಡಿಸೋದು. ಅಂದ್ರೆ ನಿಮಗೊಂದು ಸರಳವಾದ ವಿಧಾನ ಹೇಳ್ತೇನೆ. ಹಿಮ್ಮೇಳ ಅದರಿಂದ ಮುಮ್ಮೇಳ ದಾಟಿ ಪ್ರೇಕ್ಷಕರಿಗೆ. ಹೌದು, ಹಿಮ್ಮೇಳ ಸಂವಹನದ ಕ್ರಮ ಅದು. ಈಗ ಏನಾಗಿದೆ ಅಂದ್ರೆ ಹಿಮ್ಮೇಳ ನೇರವಾಗಿ ಪ್ರೇಕ್ಷಕರಿಗೆ ಮುಟ್ಲಿಕ್ಕೆ ಮುಟ್ಟುವ ಪ್ರಯತ್ನದಲ್ಲಿದೆ. ಹೌದು. ಆಗೇನಾಗ್ತದೆ ಅಂದ್ರೆ ಈ ನೀವು ಹೇಳಿದ ಹಾಗೆ ಕೊಂಡಿಗಳು, ಸಂವಹನ ಇದೆಲ್ಲ ಅದಾಗ್ತಾ ಉಂಟು. ನಾನು ಒಂದು ಪ್ರಶ್ನೆ ನಂಗೆ ನಿಮ್ಗೆ ಕೇಳ್ಬೇಕೇನಂದ್ರೆ, ಈಗ ಉದಾಹರಣೆಗೆ ಕೆಲವು ಪಾತ್ರಧಾರಿಗಳನ್ನ ಮಿತಿಮೀರಿ ಕುಣಿಸುವ ಅಥವಾ ಮಿತಿಮೀರಿ ಅವಕಾಶವನ್ನ ಕೊಡುವ ಅಥವಾ ಮಿತಿಮೀರಿ ಆಲಾಪಿಸುವ ಇದು ನಿಮ್ಮ ಒಳಗೆ ಮಾತುಕತೆ ಮಾಡ್ಕೊಂಡು ಮಾಡ್ತೀರಾ ಅಥವಾ ಅದು ಹೇಗೆ? ಅದು ಅದೇ ಹೇಳಿದ್ನಲ್ಲ, ಅಂದ್ರೆ ಯೋಚನೆಗಳು ಕಡಿಮೆ ಆ ವಿಷಯದಲ್ಲಿ. ಮಾತಾಡಿದರೂ ಅದನ್ನು ಕೇಳುವ ಸ್ಥಿತಿಯಲ್ಲಿ ಯಾರಿಲ್ಲ. ನನಗೆ ಬೇಕು ಅಂತ ನಾ ಇಷ್ಟನ್ನು ಮಾಡ್ತೇನೆ, ಅವನಿಗೆ ಬೇಕು ಅಂತ ಅವ ಅಷ್ಟನ್ನು ಮಾಡ್ತಾನೆ. ಇದು ಈಗಿನ ಹಿಂದೆ ಹಾಗಿಲ್ಲಾಗಿತ್ತು. ಅದು ಹೆಚ್ಚಾಯ್ತು, ಅದು ಕಡಿಮೆ ಮಾಡು. ಹಿಂದೆ ಮೇಳವಾಗಿತ್ತು ಅದು. ಈಗ ಮೇಳದ ಪ್ರಜ್ಞೆ ಇಲ್ಲ. ಈಗ ಒಂದು ರೀತಿ ಅದು ಅವ್ರವ್ರಿಗೆ ಬನ್ಸಿ ತೋಚಿದ್ದನ್ನು ಕುಣಿತ ಒಂದಿಷ್ಟು 15 ನಿಮಿಷ ಒಬ್ಬ ಕುಣಿತಾನೇ ಇರೋದು. ಪ್ರೇಕ್ಷಕರಿಗೆ ಸಾಕು ಅನಿಸುವಷ್ಟಾಗ್ತದೆ. ಮಾತಾಡ್ತಾ ಇರೋದು ಹೇಗಿರ್ಬೇಕಂದ್ರೆ, ಒಂದು ಮನುಷ್ಯನಿಗೆ ಆಕಾರಕ್ಕೆ ತಕ್ಕಾದ ಕೈ ಕಾಲು ಹೇಗೆ ಒಂದು ರೂಪವನ್ನು ಕೊಡ್ತದೆಯೋ, ಇದು ಹಾಗೆ ಒಂದು ಭಾಗವತಿಗೆ ಮದ್ದಲೆ, ಚೆಂಡೆ, ಕುಣಿತ, ಅಭಿನಯ, ಇದು ಒಂದು ಮನುಷ್ಯನ ಎಲ್ಲ ಅವಯವಗಳಿದ್ದ ಹಾಗೆ. ಅದು ಎಲ್ಲದೂ ಅಳತೆಯಲ್ಲಿದ್ದಾಗ ಅದು ಚಂದ, ಇಲ್ಲದಿದ್ದರೆ ವಿಕಾರವೇ ಅಲ್ವ ಅದು. ಹಾಗಾಗಿದೆ ನನ್ನ ದೃಷ್ಟಿಯಲ್ಲಿ. ಅದು ಯಾವುದೋ ಒಂದು ಕೈ ಉದ್ದಾಗಬಾರ್ದು, ಯಾವುದೋ ಒಂದು ಕಾಲು ಉದ್ದಾಗಬಾರ್ದು. ಇದು ಆಗ್ತಾ ಉಂಟು ಅಂತ ಅನಿಸ್ತದೆ ನನಗೆ. ಇದರಲ್ಲೆಲ್ಲ ಒಂದು ಚೌಕಟ್ಟಿನ ಒಳಗೆ ಒಂದು ಲಿಮಿಟಲ್ಲಿ ಇರಬೇಕಂತ. ಬಟ್ ಅದು ಈಗ ಲಿಮಿಟ್ ಮೀರಿದೆ ಕಾಣುತ್ತೆ. ಇಲ್ಲ, ಮೀರಿದ ಹಾಗೆ ಅನಿಸ್ತದೆ, ನನಗೂ ಅನಿಸ್ತದೆ. ಒಂದೇ ಪದ್ಯಗಳು ಕೆಲವೊಮ್ಮೆ ಉದ್ದಾಗಿ ಬಿಡ್ತದೆ, ಕೆಲವು ಕುಣಿತಗಳು ಭಾಳ ಉದ್ದಾಗಿ ಬಿಡ್ತದೆ. ಈಗ ಭಾಗವತರು ತುಂಬಾ ದೀರ್ಘವಾಗಿ ಅವರ ಪ್ರದರ್ಶನಕ್ಕೆ ಮುಂದಾದಾಗ ನೀವೇನ್ ಮಾಡ್ತೀರಿ? ಎದುರುಗಡೆ ಕಲಾವಿದರು ನಾವು ಅಸಹಾಯಕರು. ನಾವು ಒಂದು ಮಿತಿಯಲ್ಲಿ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಸುಮ್ಮನೆ ನಿಲ್ಲುವುದೇ ಅನಿವಾರ್ಯ. ಅದು ಪ್ರಸಂಗಗಳು ಆಗ್ತದೆ ಎಷ್ಟೋ ಆಗ್ತದೆ. ಹಾಗೆಂತ ಸಾಮಾನ್ಯ ಕಲಾವಿದನ ಒಂದು ಕೆಪಾಸಿಟಿ ನೋಡಿಯೇ ಕುಣಿಸ್ತಾರೆ. ಅದು ಆದರೂ ಈ ಆಲಾಪನೆ ಉದ್ದಾಯಿತು, ಆಗ ಏನು ಮಾಡುವಾಗಿಲ್ಲ, ನಾವು ಸುಮ್ಮನೆ ನಿಲ್ಲೋದೇ ಆಗ್ತದೆ. ಯಾಕೆಂದರೆ ಆಲಾಪನೆಗೆ ಅಭಿನಯ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಹಾಸ್ಯದ್ದಾದ್ರೆ ಅವನು ಅದೇ ರೀತಿ ಮಾಡ್ತಾ, ಆದರೆ ಉಳಿದ ವೇಷಕ್ಕೆ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಗಂಭೀರವಾದ ವೇಷ ಆಗಿರ್ತದೆ, ಕಷ್ಟ ಆಗ್ತದೆ. ಸೊ ಈಗ ನೀವು ಏನ್ ಮಾಡ್ತಾ ಇದ್ದೀರಿ? ಈಗ ಮೇಳಕ್ಕಂತೂ ಹೋಗುದಿಲ್ಲ ನೀವು? ಮೇಳಕ್ಕೆ ಹೋಗೋದಿಲ್ಲ. ಎಷ್ಟು ಕಾಲ ಆಯ್ತು ಮೇಳ ಬಿಟ್ಟು? ನಾನೊಂದು 25-26 ವರ್ಷ ಆಯ್ತು. ಅಂದ್ರೆ ಈ ಎಲ್ಲ ಕಾರಣಕ್ಕಾಗಿ ಬಿಟ್ರ ಅಥವಾ ಹಾಗೇನಿಲ್ಲ. ನಾನು ನಂತರದಲ್ಲಿ ಯಕ್ಷಗಾನ ಬಿಟ್ಟು ಸ್ಲಿಪ್ ಟೇಸ್ಗಾಗಿತ್ತಲ್ಲ, ಹಾಗಾಗಿ ಇನ್ನು ಯಕ್ಷಗಾನ ವೃತ್ತಿಯನ್ನು ಮುಂದುವರಿಸೋದು ಬೇಡ ಅಂತ ಬಿಟ್ಟೆ. ನಂತರ ಗೋಕರ್ಣದಲ್ಲಿ ಅಂಗಡಿಯನ್ನು ಮಾಡಿದ್ದೆ. ನಂತರ ಬೆಳೆಯೂರು ಕೃಷ್ಣಮೂರ್ತಿ ನಾನು ಅವರು ಸೇರಿ ಹೋಟೆಲನ್ನು ಮಾಡಿದ್ದೀವಿ. ಎಲ್ಲ ಬೇರೆ ದಂಧೆ ಮೇಲೆ ಬಿದ್ದೆ. ನಂತರ ಮದುವೆಯಾದ ನಂತರದಲ್ಲಿ ಅಥವಾ ಹಾವೇರಿ ಕಡೆ ಅಂಗಡಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೆ. ಆದರೆ ಯಕ್ಷಗಾನದ ಈ ಮೇಳದಿಂದ ಹೊರತಾದ ಯಕ್ಷಗಾನಗಳ ಸಂಖ್ಯೆ ಹೆಚ್ಚಾಗಿ ಹಿಡಿಯಿತು. ಆಗ 2 ದೋಣಿ ಮೇಲೆ ಕಾಲಿಡೋದು ಬೇಡ ಅಂತ, ಇಲ್ಲ ನಾನು ಬಿಟ್ಟರು ಯಕ್ಷಗಾನ ಬಿಡುವುದಿಲ್ಲ ನನ್ನ ಅಂತ ಅನ್ನಿಸ್ತು. ಹಾಗೆ ಯಕ್ಷಗಾನದಲ್ಲೇ ಈಗ ಯಕ್ಷಗಾನ ಸಾಕಷ್ಟು ಉಂಟು, ಸಂಖ್ಯೆ ಸಾಕಷ್ಟು ಉಂಟು. ತಿಂಗಳಿಗೆ ಹಾಗೊಂದು 20 ಪ್ರೋಗ್ರಾಮಿಗೆ ಅಲ್ಲಿ ತೊಂದರೆ ಇಲ್ಲ, ಅಷ್ಟು ಸಂಖ್ಯೆ ಸಿಗ್ತದೆ. ಯಾವ ಪಾತ್ರಗಳಿಗೆ ಹೆಚ್ಚು ಬೇಡಿಕೆ? ಎಲ್ಲ ಪಾತ್ರ, ನನಗೆ ಎಲ್ಲ ಪಾತ್ರಗಳು ಗಂಭೀರವಾದ ಬರ್ತದೆ, ಹಾಸ್ಯ ಎಲ್ಲವೂ ಬರ್ತದೆ. ಅದರಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ. ನಿಮ್ಗೆ ಆರೋಗ್ಯದ ಸಮಸ್ಯೆ ಏನಾಗಲಿಲ್ಲ?
ಆರೋಗ್ಯ ಸಮಸ್ಯೆ ಅಂದರೆ ನನಗೆ ಒಂದು ಆಯುರ್ವೇದಿಕ್ ಗುಳಿಗೆ ಸಿಕ್ತು ಅಷ್ಟೊತ್ತಿಗೆ ಒಬ್ಬರು ಪುಣ್ಯಾತ್ಮರು ಸೂಚನೆ ಕೊಟ್ಟರು. ಅದು ಒಂದು ವರ್ಷಕ್ಕೊಂದು ಕೋರ್ಸ್ ಮಾಡ್ತಾ ಇದ್ದೇನೆ ಈಗ. ವರ್ಷಕ್ಕೊಂದು 60 ಗುಳಿಗೆ ಒಂದು ಕೋರ್ಸು. ಹಾಗಾಗಿ ಕುಣಿಲಿಕ್ಕೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಮೊದಲಾದ್ರೆ ಇಷ್ಟೊತ್ತು ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಆಗಿತ್ತು ನನಗೆ. ಹೌದು, ಈಗ ಸಮಸ್ಯೆ ಇಲ್ಲ. ಹಾಗೆ ತೀರಾ ಹುಡುಗಾಟಿಗೆ ಮಾಡೋ ಹೋಗೂ ಇಲ್ಲ. ಒಂದು ಹದದಲ್ಲಿ ಮೇಂಟೈನ್ ಮಾಡಬೇಕು. ಯಕ್ಷಗಾನ ಕೊನೆಗೂ ನಿಮ್ಗೆ ಏನನ್ನ ಕೊಟ್ಟಿದೆ? ಯಕ್ಷಗಾನ ಎಲ್ಲವನ್ನೂ ಕೊಟ್ಟಿದೆ ಅನ್ನೋದಕ್ಕಿಂತ ನನಗೆ ಮಾನಸಿಕವಾದ ತೃಪ್ತಿಯನ್ನು ಕೊಟ್ಟಿದೆ. ಮನುಷ್ಯನಿಗೆ ಬೇಕಾದದ್ದು ಬಹುಶಃ ಅದೇ. ಜೊತೆಯಲ್ಲಿ ಎಲ್ಲೋ ಇದ್ದವರನ್ನು ಎಲ್ಲಿಗೋ ತಗೊಂಡು ಹೋಗಿದೆ. ಅದು ಇಲ್ದಿದ್ರೆ ಬಹುಶಃ ನೀವು ಹೀಗೆ ಒಟ್ಟಾಗೋ ಸಂದರ್ಭವೂ ಇಲ್ಲ ಆಗಿತ್ತು. ಹಾಗಾಗಿ ಎಷ್ಟೆಷ್ಟು ನಾವು ಅವರ ಮನೆ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಂಥವ್ರ ಮನೆಯಲ್ಲಿ ಆತಿಥ್ಯವನ್ನು ಸ್ವೀಕರಿಸುವ ಭಾಗ್ಯವನ್ನು ಕೊಟ್ಟಿದೆ. ಅದನ್ನು ಎಷ್ಟು ಕೊಟ್ಟಿದೆ ಅಂತ ಈಗ ಶಬ್ದದಲ್ಲಿ ಹೇಳಲಿಕ್ಕೆಲ್ಲ ಸಾಧ್ಯವೇ ಇಲ್ಲ, ಅಷ್ಟು ಕೊಟ್ಟಿದೆ. ಹೌದು, ಅಭಿಮಾನ ಸಿಕ್ಕಿದೆ, ತೃಪ್ತಿ ಇದೆ ಆ ವಿಷಯದಲ್ಲಿ. ಉತ್ತರ ಕನ್ನಡ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದೆ, ಕಲಾರಂಗದ ಪ್ರಶಸ್ತಿ ಸಿಕ್ಕಿದೆ, ಇನ್ನೂ ಸಣ್ಣ ಪುಟ್ಟ ಪ್ರಶಸ್ತಿಗಳು ಸಾಕಷ್ಟು ಸಂಖ್ಯೆ ಸಿಕ್ಕಿದೆ. ಅಂದರೆ ಲೋಕಲ್ ಆಗಿ ಕೊಡುವಾಗ ಸಣ್ಣದೋದ್ರೆ ಇದರಲ್ಲ ಅಂತಲ್ಲ, ಅಂದರೆ ಆ ಊರಿನ ಮಿತಿಯಲ್ಲಿ ಕೊಡುವ. ಈಗ ನಿಮ್ಮದು ಒಂದು ಟೀಮ್ ಅಂತಿದೆಯಾ? ಹೀಗೆ ಟೀಮ್ ಅಂತಿಲ್ಲ, ಎಲ್ಲ ಟೀಮ್ನಲ್ಲಿ ನಾನು ಎಲ್ಲರಿಗೂ ಹಿತವಾಗಿದ್ದೇನೆ. ಹೌದು, ಎಲ್ಲರೂ ಅದು. ಯಾಕಂದರೆ ನಿಷ್ಠುರ ಕಟ್ಕೊಳ್ಳಿಕ್ಕೆ ಏನೂ ಇಲ್ಲ, ಏನಿದೆ ನಾಳೆ ಅವ್ರ ಪಾಡಿಗೆ ಅವರು, ನಮ್ಮ ಪಾಡಿ ನಾವು. ಹೌದು, ಹಾಗೆ ಎಲ್ಲರಲ್ಲೂ ನಾನು ಹಿತವಾಗಿ ಇದ್ದೇನೆ. ಎಲ್ಲ ಟೀಮಿಗೂ ಆವೇಶಕ್ಕೆ ಹೋಗ್ತೇನೆ. ನಮ್ಮ ವಿದ್ವಾನ್ ದತ್ತಮೂರ್ತಿ ಭಟ್ರು ಅಂತ ಅವ್ರದ್ದು ಬಸವೇಶ್ವರ ಇತ್ಯಾದಿ ಎಲ್ಲ ಮಾಡ್ತಾರೆ ಅವರು, ಅಂದರೆ ಯಕ್ಷಗಾನೇತರ ಪ್ರದೇಶದಲ್ಲಿ ಮಾಡ್ತಾರೆ. ಆ ಟೀಮಿಗೂ ಹೋಗ್ತೇನೆ. ಚಿಟ್ಟಾಣಿಯವ್ರ ಟೀಮು, ಯಾಜಿಯವ್ರ ಟೀಮು, ಕೊಂಡದಕುಳಿಯವ್ರ ಟೀಮು, ಎಲ್ಲ ಟೀಮಿಗೂ ಹೋಗ್ತೇನೆ. ಕೆರೆಮನೆ ಟೀಮಿಗೂ 1-2 ಆಟಕ್ಕೆ ಹೋಗಿದ್ದೆ. ಅಂದರೆ ಅವರು ಕರೆಕ್ಟ್ ಅಚ್ಚುಕಟ್ಟಾಗಿ ಮಾಡ್ಕೊಂಡಿರ್ತಾರೆ, ಲಿಮಿಟೆಡ್ ಕಲಾವಿದರು ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ರಾಯಲ್ ಕೊಟ್ಟು ಮಾಡಿಸ್ತಾರೆ ಅವರು, ಅಲ್ಲೆಲ್ಲೂ ಅಸಂಬದ್ಧ ಆಗಬಾರ್ದು ಅಂತ. ಆ ಶಿಸ್ತಿಗೆ ನಾವು ಒಗ್ಗಿ ಮಾಡೋದಿದ್ರೆ ಅಲ್ಲ, ಅದು ಆ ಪ್ರತಿಭೆ, ಅದು ಒಂದು ಪ್ರತಿಭೆನೇ. ಅದು ಪ್ರತಿಭೆ, ಹೌದು. ಕೆಲವರಿಗೆ ಶಿಸ್ತಿನ ಚೌಕಟ್ಟಲ್ಲಿ ಮಾಡೋದು ಕಷ್ಟ ಆಗತ್ತೆ. ಹಾಗಾಗಿ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿದ್ದೆ, 1-2-3 ಬಾರಿ ಹೋಗಿದ್ದೆ. ಹಾಗೆ ಎಲ್ಲ ಸೆಟ್ಟಿಗೂ ಹೋಗ್ತೇನೆ. ದಕ್ಷಿಣ ಕನ್ನಡದ ಆ ಕಡೆಗೆ ಹೋಗ್ತೇನೆ, ಎಲ್ಲ ಕಡೆ ಹೋಗ್ತೇನೆ. ಈ ಸಿದ್ದಾಪುರದಲ್ಲಿ ಈಗ ಆಗ್ತಾ ಇರುವಂಥ ಯಕ್ಷ ಅಶೋಕದ ಬಗ್ಗೆ ನಿಜವಾಗಿ ನನಗೊಂದು ರೀತಿ ಮುಜುಗರ ಅದು, ಯಾವುದೋ ಈ ಸನ್ಮಾನ ಇತ್ಯಾದಿಗಳೆಲ್ಲ. ಆಗ ಹೇಳಿದೆ, ಮನೋಜ್ ಭಟ್ರಲ್ಲಿ ಹೇಳಿದೆ ಬೇಡ ಅದಂತ. ಅವರೇ ಹಾಗೆ ಹೇಳುವಾಗಿಲ್ಲ, ಅವ್ರು ಸ್ವಲ್ಪ ಹಠ ಸ್ವಭಾವದವರು. ಅವರು ಹಾಗೆ ಹೇಳುವಾಗಿಲ್ಲ ಅಂತ ಅನಿವಾರ್ಯ ಕಟ್ಟು ಬಿದ್ದೆ. ಅದೀಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅದೇ ಈಗಲೂ ಹೇಗಾಗ್ತದೆಯೋ ಅನ್ನುವ ಆತಂಕ ಈಗಲೂ ಉಂಟು ಮನಸ್ಸಿನಲ್ಲಿ. ನಾನು ಯಾವ ಕ್ಷಣದಲ್ಲೂ ಈ ಟಿಕೆಟ್ ಶೋ ಮಾಡಿ ಒಬ್ಬರಲ್ಲಿ ಒಂದು ಟಿಕೆಟ್ ತೊಗೊಳ್ಳಿ ಅಂತ ಹೇಳಿ ಅದನ್ನ ಮಾಡಲಿ. ಯಾಕಂದ್ರೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ ನನಗೆ. ಹಾಗೆ ಮತ್ತೆ ಪ್ರೇಕ್ಷಕರಿಗೆಲ್ಲ ತ್ರಾಸು ಕೊಡ್ಲಿಕ್ಕೆ ಹೋಗಲಿಲ್ಲ ನಾನು. ಈಗ ಕೊನೆಯ ಕಾಲದಲ್ಲಿ ಮಾಡಿಕೊಂಡು ಹೇಗಾಗ್ತದೆಯೋ ಆತಂಕ ಕಟ್ತಾ ಉಂಟು. ಸರಿಯಾಗಿ ಆದರೆ ಭಾಳ ಸಂತೋಷ. ನೀವೆಲ್ಲ ಬನ್ನಿ, ಮುದ್ದಾಂ ಬನ್ನಿ. ಯಾಕಂದ್ರೆ ಒಂದು ರೀತಿಯ ನಿಮ್ಮ ಬಗ್ಗೆ ಎಲ್ಲರಲ್ಲೂ ಅಗಾಧವಾದ ಪ್ರೀತಿ ಇದೆ, ಗೌರವ ಇದೆ, ಪ್ರೀತಿಸಿದ್ದಾರೆ. ಹೌದು. ಕೃಷಿ ಮಾಡ್ತೀರಾ? ಕೃಷಿ, ಸ್ವಲ್ಪ ತೋಟ ಇದೆ. ಇಷ್ಟು ಜನ ಅಣ್ಣವರೆಲ್ಲ ನೋಡ್ಕೊಳ್ತಿದ್ರು. ಈಗ ಅವರಿಗೂ ವಯಸ್ಸಾಯ್ತು, ಅವರೇ ನೋಡ್ಕೊಂತದ್ದು ಬಿಟ್ಟಿದ್ದಾರೆ. ಮಾಡ್ತಾ ಇದ್ದೇನೆ ಅನ್ನೋದಕ್ಕಿಂತ ಮನೆಯವರೇ ಸ್ವಲ್ಪ ಜವಾಬ್ದಾರಿ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ನಾವು ರಾತ್ರಿ ಆಟ ಆಯಿತು, ಹಗಲು ನಿದ್ದೆ ಆಯಿತು, ಅವರೆಲ್ಲ ನೋಡ್ಕೊಳ್ತಾ ಇದ್ದಾರೆ. ನೋಡಿ, ಎಲ್ಲ ಮೇಂಟೈನ್ ಅವರೇ ಮಾಡ್ತಾರೆ. ಕಲಾವಿದಿಗೆ ಅದು ಬೇಕು. ಯಾಕಂದರೆ ಆ ಒತ್ತಡ ಈ ಒತ್ತಡ ಎಲ್ಲವೂ ಆಗಿಬಿಟ್ರೆ ಅವ ರಂಗದಲ್ಲಿ ಸ್ವಲ್ಪ ಫ್ರೀಯಾಗಿ ವ್ಯವಹರಿಸೋದು ಕಷ್ಟ. ಎಷ್ಟೋ ಕಲಾವಿದರಿಗೆ ಆ ಸಮಸ್ಯೆ ಉಂಟು. ಮನೆಯಲ್ಲೂ ಬೇರೆ ಬೇರೆ ಒತ್ತಡಗಳು, ಯಾರಿಗೂ ಅನಾರೋಗ್ಯ. ಅದೊಂದು ಪ್ರೇಕ್ಷಕರಲ್ಲಿ ನನ್ನದೊಂದು ವಿನಂತಿ. ಅದು ಕಲಾವಿದ ಎಷ್ಟೋ ದಿವಸ ವೇಷ ಒಳ್ಳೆ ಮಾಡಲಿಲ್ಲ ಹೇಳ್ತಾರೆ. ಮೊದಲು ಕೆರೆಮನೆಯವ್ರ ಬಗ್ಗೆ ಭಯಂಕರ ಆಪಾದನೆ ಇತ್ತು. ಆದ್ರೆ ಜನ ಇದ್ರು ಮಾಡ್ತಾರೆ, ಅವರು ಇಲ್ದೇ ಅಂತ ಆಪಾದನೆ ಇತ್ತು. ಆದ್ರೆ ಅವನ ವೈಯಕ್ತಿಕ ಸಮಸ್ಯೆ ಬಗ್ಗೆ ಲಕ್ಷ್ಯವನ್ನೇ ಹಾಕೋದಿಲ್ಲ. ಅವನಿಗೆ ಮನೆಯಲ್ಲಿ ಏನೋ ಸಮಸ್ಯೆ, ಆರ್ಥಿಕ ಸಮಸ್ಯೆ ಇತ್ಯಾದಿ, ಆರೋಗ್ಯದ ಸಮಸ್ಯೆ. ನಿಮಗೆ ನಿದ್ದೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ನಾವು ಮುಂಚಿನ ದಿವಸ ರಾತ್ರಿ ನಿದ್ದೆ ಬಿಟ್ಟಿರ್ತೇವೆ, ಹಗಲು ನಿದ್ದೆ ಮಾಡ್ಲಿಕ್ಕೆ ಆಗೋದು. ಮತ್ತು ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಆ ವೇಷ ನಿರ್ವಹಣೆ ಮಾಡಬೇಕಲ್ಲ. ಆವಾಗ ಆಗೋದು ಸಹಜ. ಅದು ಯಾವುದು ವೇಷದ ನಿರ್ವಹಣೆ ಸ್ವಲ್ಪ ತಪ್ಪಾಗುವುದು. ಹಾಗಾಗಿ ಅದನ್ನು ಚಲೋ ಮಾಡಲಿಲ್ಲ ಅಂತ ಹೇಳುವುದು ಉಂಟಲ್ಲ, ಅವನ ಅಲಕ್ಷ್ಯ ಅಲ್ಲ ಅದು.
ಅವನ ಸಮಸ್ಯೆಗಳು, ಅವನ ಪರಿಸ್ಥಿತಿ ಹಾಗಾಗ್ತದೆ. ನಮ್ಗೆ ಗೊತ್ತಾಗ್ತದೆ, ನಾವು ಕಂಡವ್ರಲ್ಲಿ ಹೇಳ್ತೇವೆ ಅದು ಹಾಗಲ್ಲ ಪಾಪ ಅವನಿಗೆ ಮನೇಲಿ ಸಮಸ್ಯೆ ಉಂಟು ಹೀಗೆಲ್ಲ ಹೇಳ್ತೇವೆ. ಆದ್ರೆ ಹೇಳಿದ್ರೆ ಅದು ಅವನ ಸಮಸ್ಯೆ ಒಂದು ನಮಗೆ ಯಕ್ಷಗಾನಕ್ಕೆ ಬಂದಿದ್ದೇವೆ ನಮಗ ಅದು ಸಿಗಬೇಕು, ಇಷ್ಟು ಸ್ವಾರ್ಥಿಗಳಾಗಿ ಬಿಡ್ತಾರೆ ಕೆಲವೊಮ್ಮೆ ಪ್ರೇಕ್ಷಕರು. ಹೌದು. ಈ ರಾತ್ರಿ ಇಡೀ ಯಕ್ಷಗಾನ ಮತ್ತು ಈಗಿನ ಸಮಯ ಮಿತ್ತಿದ್ದು ನಿಮ್ಗೆ ಏನ್ ಅನಿಸ್ತದೆ? ರಾತ್ರಿ ಇಡೀ ಇನ್ನು ಬಿಡಬೇಕು. ಯಾಕಂದ್ರೆ ಆ ಕಾಲದಲ್ಲಿ ಅಷ್ಟು ಜನ ಗಟ್ಟಿ ಇದ್ರು, ಮತ್ತೆ ಮನರಂಜನೆಗೆ ಬೇರೆ ವಿಭಾಗಗಳಿಲ್ಲಾಗಿತ್ತು. ಮತ್ತೆ 4 ಜನ ಯಕ್ಷಗಾನಕ್ಕೆ ಬಂದ್ರೆ ಮನೆಯ ನಿರ್ವಹಣೆಗೆ 4 ಜನ ಇರ್ತಿದ್ರು, ದೊಡ್ಡ ಕುಟುಂಬ ಆಗಿರ್ತಿತ್ತು. ಈಗ ಮನೆಯಲ್ಲಿ ಇರುವವರೇ ಇಬ್ಬರು ಗಂಡ ಹೆಂಡತಿ ಇದ್ರೆ 2 ಜನ ಮಕ್ಕಳು, ಹಾಗೆ. ಹಾಗಾಗಿ ಸಮಯ ಮಿತಿ ಯೋಗ್ಯ. ಮತ್ತು ದೈಹಿಕವಾಗಿಯೂ ನಾವು ಮೊದಲಿನಷ್ಟು ಗಟ್ಟಿ ಅಲ್ಲ ಈಗ ನನ್ನ ತಂದೆಯವರು ಇದ್ದಷ್ಟು ಗಟ್ಟಿ ನಾನಲ್ಲ, ನನ್ನಷ್ಟು ಗಟ್ಟಿ ನನ್ನ ಮಗ ಅಲ್ಲ. ಹಾಗಾಗಿ ಸಾಕು 3 ತಾಸಿಂದ ಸಾಕು ಒಂದು ದೃಷ್ಟಿಯಿಂದ. ಎರಡನೇದಾಗಿ ನಾವು ಒಂದು ಬೈಲಲ್ಲಿ ಯಕ್ಷಗಾನ ಮಾಡ್ತೇವೆ, ಸುತ್ತಮುತ್ತ ಮನೆಗಳಿರ್ತವೆ, ಅವ್ರ ಪಾಪ ಎಲ್ಲ ಆಫೀಸಿಗೆ ಹೋಗುವವರು ಅವರವರ ದಂಧೆಗಳಾಗಿರ್ತದೆ. ನಾವಿಲ್ಲಿ ಚಂಡೆಯನ್ನು ಬಾರಿಸಿ ಹೊರಗಡೆ ಗೌಜು ಮಾಡಿದರೆ ಅವ್ರಿಗೆ ರಾತ್ರಿ ಬೆಳವರೆ ನಿದ್ದೆ ಹಾಳು, ಅವ್ರು ನಾಳೆ ಅವ್ರ ದಂಧೆಗೆ ಅದು ಉಪದ್ರ. ಹಾಗೆ ಎಲ್ಲ ದೃಷ್ಟಿಯಿಂದ ಸಾಮಾಜಿಕವಾಗಿಯೂ ಇದು ಸರಿಯಲ್ಲ, ಇನ್ನೂ ಸರಿಯಲ್ಲ. 12-1 ಗಂಟೆ ಮೇಲೆ ಯಾರು ಇದ್ದವರು ಮಲಗಿಬಿಡ್ತಾರೆ, ಇರೋದಿಲ್ಲ. ಈಗ ನಮಗೆ ಕಲಾವಿದರಿಗೆ ಭಾಳ ಕಷ್ಟ. ಆಟ ಆಡಿಸೋರು ಬೆಳವರೆ ಆಗಬೇಕು, ಇದು ದೇವಸ್ಥಾನದ ಆಟ, ಹಾಗಾಗಿ ಬೆಳವರೆ ಆಗಬೇಕು ಅಂತಾರೆ. 1 ಗಂಟೆ 2 ಗಂಟೆಗೆ ಜನ ಎಲ್ಲ ಖಾಲಿ, ಉಳಿದವರು 4-8 ಜನ ಇರ್ತಾರೆ. ಆ 4-8 ಜನರು ನಿದ್ದೆ ಮಾಡ್ತಾನೋ ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಹೊರಗಡೆ ಚಹಾ ಕುಡಿಯೋಕೆ ಹೋಗ್ತಾ ಇರ್ತಾರೆ. ಕಲಾವಿದ ಏನು ಮಾಡಬೇಕು? ಅವನಿಗೆ ಅನಿವಾರ್ಯ ಮಾಡಲೇಬೇಕು. ಭಾಳ ಕಷ್ಟದ ಸ್ಥಿತಿ, ಒಟ್ಟು ಹೊಟ್ಟೆ ಕಿಚ್ಚಿಗೆ ಮಾಡುವುದೇ. ಆಗ ಸರಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ 4 ಜನರು ನಾಳೆ ಹೇಳ್ತಾರೆ, ಬೆಳಗಿನ ಒಂದು ಆಟ ಹಾಳು ಮಾಡಿದ್ರು, ಹೇಗೆ ಮಾಡೋದು ನಾವು? ಇಂಥ ಪರಿಸ್ಥಿತಿ. ಹಾಗಾಗಿ ಮತ್ತೆ ಕಾಲಮಿತಿ ಯಕ್ಷಗಾನದಲ್ಲಿ ನನಗೊಂದು ಪ್ಲಸ್ ಕಂಡಿದೆ. ಏನಂದರೆ ಈಗ ಒಂದು 6ರಿಂದ 9 ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಹುಡುಗರ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ, ಸಣ್ಣ ಮಕ್ಕಳನ್ನ ಗೌಜು ಮಾಡ್ತಾರೆ, ಪ್ರದರ್ಶನಕ್ಕೆ ಕಿರಿಕಿರಿ ಆಗ್ತದೆ ಅಂತ ಅನ್ಸಿದ್ರು ಮುಂದಿನ ಪ್ರೇಕ್ಷಕರು ಅವರೇ ಅಲ್ವಾ ನಮಗೆ, ಅವರಲ್ಲಿ ಆಸಕ್ತಿ ಬೆಳೀತದೆ, ಅವರ ಕಿವಿ ಮೇಲೆ ಒಂದಿಷ್ಟು ಬೀಳ್ತದಲ್ಲ, ಮುಂದಿನ ಪ್ರೇಕ್ಷಕರು ನಮ್ಗೆ ಅವರೇ. ಹಾಗಾಗಿ ಅವರು ಬಾಲ್ಯದಿಂದಲೇ ಅದು ಅಭಿರುಚಿ ಬೆಳೆದು ಬಿಟ್ಟರೆ ಮುಂದೆ ದೊಡ್ಡ ಸಮುದಾಯ ನಮ್ಗೆ ಸಿಗ್ತದೆ ಅದು. ಹಾಗಾಗಿ ಅದು ಆಗಬೇಕು. 6ರಿಂದ 9 ಸಮಯ ಭಾಳ ಒಳ್ಳೆಯ ಸಮಯ ಅದು. ಈಗ ಬೆಳವರೆಗಾದ್ರೆ ನಾನೇ ನನ್ನ ಮಗನ್ನೇ ಬಿಟ್ಟು ಹೋಗ್ತೇನೆ, ಬೇಡ ಯಕ್ಷಗಾನಕ್ಕೆ ನಾಳೆ ಶಾಲೆ ಹೋಗ್ಲಿಕ್ಕೆ ತೊಂದರೆ ಆಗ್ತದೆ ಅಂತ ನಾನು. ಕರೆಕ್ಟು. ಹೀಗೆ. ಹಾಗಾಗಿ ಇನ್ನು ಕಾಲಮಿತಿ ಯೋಗ್ಯ. ಆದರೆ ಕಾಲಮಿತಿಯಲ್ಲಿ ನಾವು ಕೆಲವು ದೃಶ್ಯವನ್ನೇ ಕಟ್ ಮಾಡ್ತೇವೆ, ಅದು ಆಗಬಾರ್ದು. ಅದು ಶಾರ್ಟ್ ಆಗಿ ಆದರೂ ಯಾವುದನ್ನು ಒಂದು ಎಳೆಯೋ ಬದಲು ಎಲ್ಲವನ್ನೂ ಕೊಟ್ಟು ಸಮಯಕ್ಕೆ ಮಿತಿ ಮಾಡಿ. ಹೌದೌದು. ಈ ಜಪಾನಿ ಯಾವುದೊಂದು ಮರವನ್ನೇ ಸಣ್ಣ ಮರ, ಹೌದು ಹಾಗೆ ಮಾಡಬೇಕು. ಆ ಸ್ಥಿತಿ ಬರಬೇಕು. ಅಂದರೆ ಎಲ್ಲವೂ ಇರಬೇಕು, ಸಣ್ಣದಾಗಬೇಕು, ಹಾಗಾಗಬೇಕು. ಕಾಲಮಿತಿ ಅಂತ ಹೇಳಿ ಒಂದು ದೃಶ್ಯವನ್ನೇ ಕಟ್ ಮಾಡಿ ತೆಗೆದುಬಿಡೋದು ಅದಾಗಬಾರ್ದು. ಕೆಲವು ಪಾತ್ರಗಳನ್ನ ಬಿಟ್ಟು ಬಿಡೋದು ಅದಾಗಬಾರ್ದು. ಅದಾಗ್ತಾ ಇದೆ ಈಗ, ಅದಾಗ್ತಾ ಇದೆ. ಸೊ ನಿಮ್ಮ ಈ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇನ್ನೂ ನಿಮ್ಮ ಈ ಯಕ್ಷಗಾನದ ಜೈತ್ರ ಯಾತ್ರೆ ಮುಂದುವರಿಲಿ, ಇದೇ ರೀತಿಯ ಉತ್ಸಾಹ, ಇದೇ ರೀತಿಯ ಪಾತ್ರದ ವೈವಿಧ್ಯತೆ ಇನ್ನೂ ಹೆಚ್ಚು ಕಾಲ ನಮ್ಮನ್ನು ರಂಜಿಸಲಿ. ಬಹಳ ಸಂತೋಷ ಆಯಿತು. ಬಹಳ ಸಂತೋಷ ಆಯಿತು. ನನ್ನಿಂದ ಸಾಕಷ್ಟು ವಿಚಾರಗಳನ್ನು ಹೊರಗಿಡಿಗಿದ್ರಿ ನೀವು. ನಿಜವಾಗಿ ನಾವು ನಿಮ್ಮ ಅಭಿಮಾನಿಗಳು. ಅಯ್ಯಯ್ಯೋ. ನಿಮ್ಮ ಎಲ್ಲ ನೋಡ್ತಾ ಇರ್ತೇವೆ. ನನಗದಕ್ಕೆ ಏನೋ ಇದು ಮಾಡಬೇಕು ಅಂತಾರೆ, ಅದೆಲ್ಲ ಬರುವುದಿಲ್ಲ. ಸಬ್ಸ್ಕ್ರೈಬ್ ಅದೆಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ. ಆದ್ರೂ ನೋಡ್ತಾ ಇರ್ತೇವೆ. ನೀವು ನನ್ನ ಬಾಯಿದ್ದ ಸಾಕಷ್ಟು ವಿಚಾರವನ್ನು ಹೊರ ಹಾಕಿದ್ರಿ. ಭಾಳ ಸಂತೋಷ. ಒಳಗಿದ್ದದನ್ನೆಲ್ಲ ಹೇಳಿಕೊಳ್ಳೋದು ಕೂಡ ಅವಕಾಶ ಸಿಕ್ತು. ನನ್ನ ಸನ್ಮಾನ ಮಾಡಿ ಸಿದ್ಧತೆ ಮಾಡಿದ್ದಾರೆ. ನೀವು ಬನ್ನಿ, ನೀವು ಬಂದರೆ ಬಹಳ ಸಂತೋಷ ಪಡ್ತೇವೆ ನಾವು. ಎಲ್ಲರಿಗೂ ಈ ಮುಖೇನ ಕರೆ ಕೊಡ್ತೇನೆ, ಸಂತೋಷ ಪಡೋಣ ಅಂತ. ನಮಸ್ಕಾರ.